ಪಕ್ಷವನ್ನು ನೀಡುವ ಮುಖಾಂತರ ಮಂಡಲದ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳೇ ಕಾರ್ಯಕರ್ತರು ಭಾರತ ರತ್ನ ಮಹಾತ್ಮನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಪ್ರೇಕ್ಷಕರಾದಂತ ಹರೀಶ್ ಅಣ್ಣರವರಿದ್ದಾರೆ, ಮಾಜಿ ಶ್ರೀನಿವಾಸರವರು ಹಾಗೂ ನಮ್ಮ ಶಾಸಕರಾದಂತ ಗೋಪಾಲಣ್ಣವರು ನಮ್ಗೆ ಕೋರಿದಂತ ಅದೊಂದು ಗೌರವ ಅಂತ ನಾನು ಭಾವಿಸ್ತೇನೆ. ಅದು ಜವಾಬ್ದಾರಿಯ ರೂಪದಲ್ಲಿ ತೆಗೆದುಕೊಂಡು ಅತ್ಯಂತ ಜವಾಬ್ದಾರಿಯುತವಾಗಿ ಮಹಾಲಕ್ಷ್ಮಿ ಮಂಡಲದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೇನೆ. ಇವತ್ತು ವಿಶೇಷವಾದ ದಿನ, ಮಾಜಿ ಪ್ರಧಾನಿ ಅವರ ಜನ್ಮ. ಹೌದು ಸರ್, ಅದು ರಾಜಕೀಯವನ್ನ ಅವರು ಅಧಿಕಾರವಾಗಿ ಉಪಯೋಗಿಸ್ಲಿಲ್ಲ, ರಾಜಕೀಯವನ್ನ ಸೇವೆಯಾಗಿ ಉಪಯೋಗಿಸಿದ್ರು. ಅವರ ತೋರಿಸಿದಂತ ದಾರಿನಲ್ಲೇ ನಾವು ಮುಂದೆ ನಡೀತೀವಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಇದು ಒಂದು ಚಾಲೆಂಜ್. GBA ಚುನಾವಣೆ ಬರ್ತಾ ಇದೆ, ಮಂಡಲ ಅಧ್ಯಕ್ಷರು ಯಾವ ರೀತಿ ಸಂಘಟನೆ ಮಾಡ್ತೀವಿ ಸರ್? ಈಗ ಆಲ್ರೆಡಿ ನಮ್ಮ ಸಂಘಟನೆಯೇ ಹಿಂದೆ ಬಿದ್ದಿಲ್ಲ. ಈಗ ನಮ್ಮ ಶಾಸಕರಾದ ಗೋಪಾಲಣ್ಣವರು ಹಂತವಾಗಿ ಎಲ್ಲಾ ಹಂತದಲ್ಲೂ ಕೂಡ ಎಲ್ಲಾ ಮೋರ್ಚಾಗಳು ವಿವಿಧ ಹಂತದಲ್ಲಿ ಬೂತ್ ಅಧ್ಯಕ್ಷರಿಂದ ಹಿಡಿದು BLA ತನಕ ಎಲ್ಲವನ್ನು ಕೂಡ ರೆಡಿ ಇದೆ. ಅವರ ನೇತೃತ್ವದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡುವಂತ ಕಾರ್ಯಕ್ರಮಗಳು ಮಾಡ್ತಾರೆ.